ಜಾನಕಿ ತಲೆ ಕೆಡ್ಸೋ ಕೆಲಸ ತುಂಬಾ ಜೋರು ಅನ್ಸುತ್ತೆ. ಓಹೋ ರಾಧಿಕಾ, ಏನು ತುಂಬಾ ದಿನಗಳಾದ್ಮೇಲೆ ಫೋನ್ ಮಾಡ್ತಾ ಇದೀಯಾ? ನೋಡು, ನಾವೇನು ಹೇಳ್ಕೊಟ್ಟಿದೀವೋ ಅದನ್ನೇ ಜಾನಕಿ ಮನೇಲಿ ಮಾಡ್ತಾ ಇರೋದು. ಏನಾಯ್ತೀಗ? ನಮ್ಗೇನಾದ್ರೂ ಗುಡ್ ನ್ಯೂಸಾ? ನೀನೆಷ್ಟೇ ಪ್ರಯತ್ನ ಪಟ್ಟರು ನೀನು ಅನ್ಕೊಂಡ ಹಾಗಾಗಲ್ಲ. ತುಂಬಾ ಪ್ರಯತ್ನ ಪಡ್ತಿದ್ಯಾ ಪಾಪ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ಜಾನಕಿಯಿಂದ ದೂರ ಇದ್ರೆ ಒಳ್ಳೇದು. ನೋಡು, ಜಾನಕಿನ ಮನೆಯಿಂದ ದೂರ ಮಾಡೋ ಸಣ್ಣ ಪ್ರಯತ್ನ ನಡೀತಾ ಇದೆ. ನಿನ್ನ ಕೈ ಸಾಧ್ಯವಾದ್ರೆ ಅದನ್ನ ತಡಿ. ಅವಳು ಯಾವತ್ತೂ ಸರಿ ಹೋಗ್ಬಾರ್ದು, ಅಷ್ಟೊಂದು ತಲೆ ಕೆಡ್ಸಾಗಿದೆ ನಾವು. ನನಗೇನೋ ಇನ್ನು ಮುಂದೆ ದೇಸಾಯಿ ಮನೆ ಮಗಳಾಗಿ ಜಾನಕಿ ಉಳಿತಾಳೆ ಅಂತ ಡೌಟೆ. ಅಷ್ಟು ಸುಲಭವಾಗಿ ಈ ಮನೆ ಒಗ್ಗಟ್ಟನ್ನ ಮುರಿತೀನಿ ಅನ್ಕೊಂಡಿದ್ರೆ ಅದು ನಿನ್ ಮೂರ್ಖತನ ಶಾಂತನು. ಈಗ ಯಾರಾದ್ರೂ ಈ ಮನೆಯಲ್ಲಿ ನಿನ್ ಮಾತನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅದು ಈಗಿನ ಸ್ಥಿತಿ ಅಷ್ಟೇ. ಆದ್ರೆ ನೀನ್ ಎಂತವನು ಅಂತ ಒಂದ್ಸಲ ಗೊತ್ತಾದ್ರೆ ಈ ಮನೆಯವರೆಲ್ಲ ನಿನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ತಾರೆ. ನೋ ಪ್ರಾಬ್ಲಮ್ ರಾಧಿಕಾ, ನನಗೆಲ್ಲ ಸರಿ ಮಾಡ್ಕೊಳ್ಳೋದು ಗೊತ್ತಿದೆ. ಒಂದು ಕೆಲಸ ಮಾಡು, ನೀನು ದೇಸಾಯಿ ಕುಟುಂಬನ ಒಗ್ಗೂಡಿಸೋ ಪ್ರಯತ್ನ ಮಾಡು, ನಾನು ಓಡಿಯೋ ಪ್ರಯತ್ನ ಮಾಡಿ ನೋಡೋಣ ನನ್ನ ಕೆಲಸ ಬೇಗಾಗುತ್ತೋ ನಿನ್ನ ಕೆಲಸ ಬೇಗಾಗುತ್ತೋ ಅಂತ. ಜಾನಕಿ ಈಗಾಗಲೇ ನಿಮ್ಮೆಲ್ಲರಿಂದ ದೂರ ಬಂದಾಯ್ತು ರಾಧಿಕಾ. ಇನ್ನೇನಿದ್ರು ನಾನು ಆಡಿಸೋ ಗೊಂಬೆ ಅವಳು. ಆ ಮನೆಗೆ ನಾವು ಬರ್ತಾ ಇದ್ದೀವಿ, ಶುಭ ಕೋರೋದಕ್ಕೆ ತಯಾರಾಗಿರು. ಈ ಮನೆಗೆ ನೀವು ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಶಾಂತನು. ಇಲ್ಲಿವರೆಗೂ ನೀವು ಮಾಡಿರೋ ಕೆಲಸಗಳೆಲ್ಲ ನಿಮ್ಗೆ ಉಲ್ಟಾ ಹೊಡಿಬೇಕು, ಹಾಗೆ ನಾನು ಮಾಡ್ತೀನಿ. ಏನು ಉಲ್ಟಾಗೋಗಿ ಮಾಡ್ತೀಯ? ಇಡೀ ದೇಸಾಯಿ ಮನೆ ಸಾಮ್ರಾಜ್ಯನೇ ನನ್ನ ತಿಜೋರಿಯಲ್ಲಿ ಕೂತಿದೆ. ಮತ್ತೊಂದ್ಸರಿ ಬಂದು ನೋಡ್ಕೊಂಡೋಗು. ನಿನ್ನ ಕಣ್ಣಲ್ಲಿ ನೋವು ಹತಾಶೆನ ನೋಡೋದು ನನಗೆ ತುಂಬ ಇಷ್ಟ. ಶಾಂತನು ಏನೋ ಆಟ ಆಡ್ತಿರೋ ಹಾಗಿದೆ. ಏನಿದೆಲ್ಲ ಏನು ಅಂತ ನಂಗೆ ಗೊತ್ತಾಗಲೇಬೇಕು. ಜಾನಕಿ, ರಾಧಿಕಾ ತಾನಾಗೆ ಈ ಮನೆಗೆ ಬಂದಿಲ್ಲ. ಅವಳ ಈ ಮನೆಗೆ ಕರ್ಕೊಂಡ್ ಬಂದಿತ್ತು ನಾನು. ನೋಡು ಜಾನಕಿ, ಅವಳಿಗೆ ಈ ಹಣ ಆಸ್ತಿ ಅಂತಸ್ತಿನ ಮೇಲೆ ಯಾವ ವ್ಯಾಮೋಹನೂ ಇಲ್ಲ. ಇಷ್ಟು ದಿನ ಅವಳ ಜೊತೆಗಿದ್ಯಾ, ಅವಳು ಏನನ್ನೋದು ನಿನ್ಗಿನ್ನೂ ಅರ್ಥ ಆಗಿಲ್ವಾ? ದೊಡ್ಡಮ್ಮ, ಕೆಲವೊಬ್ರು ಹೀಗೆ ಇರ್ತಾರೆ, ತಮ್ಮ ಕೆಲಸ ಆಗೋರ್ಗೂ ಮಾತ್ರ. ನೀವ್ ಯಾರನ್ನು ನಂಬಕ್ ಹೋಗ್ಬೇಡಿ. ನಾನು ರಾಧಿಕಾ ಹಾಗಲ್ಲ. ಎಷ್ಟೋ ದಿನ ಮಕ್ಕಳಿಲ್ಲ ಅನ್ನೋ ಕೊರ್ಗನ್ನ ನೀ ತೊಡೋಳು. ಕೈ ಮುಗ್ದು ಕೇಳ್ಕೊತೀನಿ ಜಾನಕಿ, ಅವಳ ಅನುಮಾನದಿಂದ ನೋಡ್ಬೇಡ ನೀನು. ಜೀವನ ಪೂರ್ತಿ ನಾನು ನಿನ್ ದೊಡ್ಡಪ್ಪನು ಮಕ್ಕಳಿಲ್ಲ ಅನ್ನೋ ಕೊರ್ಗಲ್ಲಿ ಕೊರ್ಗ ಮಾಡಬೇಡ. ರಾಧಿಕಾ ತುಂಬಾ ಒಳ್ಳೆಯವಳು, ಅವಳಿಗೆ ಅವಮಾನ ಆಗೋ ರೀತಿ ಮಾತಾಡ್ಬೇಡ ನೀನು. ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ, ಯಾರ್ಯಾರಿಗೋಸ್ಕರ ನೀವ್ಯಾಕೆ ಅಳ್ತೀರಾ? ಇವತ್ತಲ್ಲ ನಾಳೆ ಮಧುಮಿತ ಬಂದೇ ಬರ್ತಾಳೆ. ರಾಧಿಕನ ಅವಶ್ಯಕತೆ ನಮ್ಗಿಲ್ಲ ದೊಡ್ಡಮ್ಮ, ಅವಳ ಮನೆಯಿಂದ ಹೋಗ್ಲಿ ಬಿಡಿ. ಜಾನಕಿ,